ಬೇಜರೂರಿನ ಹೊತ್ತಿನಲ್ಲಿ ಭಾರತದ ಜಾಗತಿಕ ನಾಯಕತ್ವ ಏನಾಗಿದೆ? ಭಾರತ ಮೌನವಾಗಿದ್ದಾಗ ಟ್ರಂಪ್ ಅವರನ್ನ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರನ್ ಸಾರ್ವಜನಿಕವಾಗಿ ಎದುರಿಸಿದ ಯಾಕೆ? ಟ್ರಂಪ್ ಭಾರತದ ವ್ಯಾಪಾರ ನೀತಿಗಳ ವಿರುದ್ಧ ಮಾತನಾಡಿದಾಗ ಪ್ರಧಾನಿ ಮೋದಿ ಯಾಕೆ ಪ್ರತಿಕ್ರಿಯಿಸಲಿಲ್ಲ? ಉಕ್ರೇನ್ ಯುದ್ಧ ಅಂತ್ಯಗೊಳ್ತಾ ಇರುವಾಗ ಭಾರತದ ಪಾತ್ರವನ್ನ ಯಾಕೆ ಗುರುತಿಸಲಾಗ್ತಾ ಇಲ್ಲ? ಭಾರತ ನಿಜವಾಗಿಯೂ ಉದಯೋನ್ಮುಖ ಜಾಗತಿಕ ಶಕ್ತಿನ ಅಥವಾ ಬರೀ ಮೌನಕ್ಕೆ ಮಾತ್ರ ಸೀಮಿತನ? ಜಾಗತಿಕ ನಾಯಕರು ನಿಲುವು ತೆಗೆದುಕೊಳ್ತಾರೆ, ಆದ್ರೆ ಭಾರತ ನಿರ್ಣಾಯಕ ವಿಷಯಗಳಲ್ಲಿ ಹಿಂಜರಿತಾ ಇರೋದು ಯಾಕೆ? ಜಾಗತಿಕ ನಿರ್ಧಾರಗಳನ್ನ ರೂಪಿಸುವಂತ ಅವಕಾಶವನ್ನ ಭಾರತ ಕಳೆದುಕೊಂಡಿದ್ಯಾ? ವಿಶ್ವಗುರು ಅಂತ ಮಡಿಲ ಮೀಡಿಯಾಗಳು ಹೇಳಿದ ಕೂಡಲೇ ಹಾಗಾಗ್ಬಿಡುತ್ತಾ? ಅಥವಾ ಭಾರತದ ನಾಯಕತ್ವ ಜಾಗತಿಕ ವೇದಿಕೆಗಳಲ್ಲಿ ಹೇಳಲೇಬೇಕಾಗಿದ್ದನ್ನ ಹೇಳಿದ್ರೆ, ಖಂಡಿಸಲೇಬೇಕಾಗಿದ್ದನ್ನ ಖಂಡಿಸಿದಾಗ ಮಾತ್ರ ಭಾರತಕ್ಕೆ ನಿಜವಾಗಿಯೂ ವಿಶ್ವಗುರು ಅನ್ನುವಂಥ ಮಾನ್ಯತೆ ಸಿಗುತ್ತಾ ಅನ್ನೋದ್ರ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ವಾರ್ತಾ ಭಾರತಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಬೆಂಬಲಿಸಿ. ಕೆಲವೇ ಸೆಕೆಂಡ್ಗಳಲ್ಲಿ ನೀವು ಉಚಿತವಾಗಿ ಇದು ನಮಗೆ ಮಾಡಬಹುದಾದಂತ ಬೆಂಬಲ. ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಅಮೆರಿಕದ ಕಠಿಣ ಧೋರಣೆಗಳ ಬಗ್ಗೆ ಏನೇನೂ ಮಾತಾಡದ ಮೋದಿಜಿ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ, ಏನ್ ಹೇಳ್ತೀರಿ ಅಂತ ಕೆಳಗಡೆ ಅದನ್ನ ಕಮೆಂಟ್ ಮಾಡಿ. ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಈ ವಿಡಿಯೋ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಈಗ ವಿಷಯಕ್ಕೆ ಬರೋಣ. ಯುರೋಪ್ ಅನ್ನ ಪ್ರತಿನಿಧಿಸ್ತಾ ಇದ್ದಾಗ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರನ್ ಅವರು ತುಂಬಿದ ಸಭೆಯಲ್ಲಿ ಟ್ರಂಪ್ ಅವರ ಭಾಷಣವನ್ನ ತಡೆದ್ರು ಮತ್ತು ಅದರ ನಂತರ ಎಲ್ಲರ ಮುಂದೆ ತಮ್ಮ ಹೇಳಿಕೆಯನ್ನ ಮಂಡಿಸಿದ್ರು. ಕೆಲ ದಿನಗಳ ಹಿಂದೆ ಅದೇ ಜಾಗದಲ್ಲಿ ಪ್ರಧಾನಿ ಮೋದಿ ಅವರ ಮುಂದೆ ಭಾರತದ ವಿರುದ್ಧ ತೆರಿಗೆ ವಿಧಿಸೋದ್ರ ಬಗ್ಗೆ ಟ್ರಂಪ್ ಹೇಳಿದಾಗ ಪ್ರಧಾನಿ ಭಾರತವನ್ನ ಸಮರ್ಥಿಸಿಕೊಳ್ಳಿಲ್ಲ. ಉಕ್ರೇನ್ ನಲ್ಲಿ ಯುದ್ಧವನ್ನ ನಿಲ್ಲಿಸೋದ್ರ ಬಗ್ಗೆ ಅನೇಕ ಹೇಳಿಕೆಗಳನ್ನ ನೀಡಲಾಗಿತ್ತು. ಆದ್ರೆ ಈಗ ಯುದ್ಧ ನಿಜವಾಗಿಯೂ ಕೊನೆಗೊಳ್ಳುವ ಹಂತವನ್ನ ತಲುಪಿರುವಾಗ ಭಾರತದ ಹೆಸರು ಎಲ್ಲೂ ಬರ್ತಿಲ್ಲ. ಹಾಗಾದ್ರೆ ವಿಶ್ವಗುರು ಎಲ್ಲಿ? ಟ್ರಂಪ್ ಮತ್ತೆ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರನ್ ನಡುವಿನ ಭೇಟಿಯ ಬಗ್ಗೆ ಪ್ರಪಂಚದಾದ್ಯಂತ ಚರ್ಚೆ ನಡೀತಾ ಇದೆ. ಟ್ರಂಪ್ ಮತ್ತೆ ಫ್ರೆಂಚ್ ಅಧ್ಯಕ್ಷರ ಸುದ್ದಿಗೋಷ್ಠಿ ಶ್ವೇತ ಭವನದಲ್ಲಿ ನಡೀತಾ ಇತ್ತು. ಯುರೋಪ್ ಉಕ್ರೇನ್ಗೆ ಹಣವನ್ನ ಸಾಲವಾಗಿ ನೀಡ್ತಾ ಇದೆ ಮತ್ತು ಅದನ್ನ ಹಿಂದಕ್ಕೆ ಪಡೆಯುತ್ತೆ ಅಂತ ಟ್ರಂಪ್ ಹೇಳಿದ್ರು. ಯುದ್ಧ ಎದುರಿಸೋದಿಕ್ಕೆ ಉಕ್ರೇನ್ಗೆ ನಿಜವಾಗಿಯೂ ಹಣ ನೀಡಿರೋದು ಅಮೆರಿಕ ಅಂತ ಹೇಳಿದ್ರು. ಟ್ರಂಪ್ ಇದನ್ನ ಹೇಳಿದ ತಕ್ಷಣ ಮ್ಯಾಕ್ರನ್ ಅವರ ಕೈ ಹಿಡಿದು ಅವ್ರ ಮಾತನ್ನ ತಡೆದು ಇದು ಸರಿ ಇಲ್ಲ ಅಂತ ಹೇಳಿದ್ರು. ಈ ಯುದ್ಧದಲ್ಲಿ ಮಾಡಿದ ಖರ್ಚಿನ 60% ಯುರೋಪ್ ಕೊಟ್ಟಿದೆ ಅಂತ ಹೇಳಿದ್ರು. ಅಮೆರಿಕ ಸಾಲ ಗ್ಯಾರಂಟಿ ಮತ್ತೆ ಅನುದಾನವನ್ನ ನೀಡಿದೆ, ಆದ್ರೆ ನಿಜವಾದ ಹಣವನ್ನ ಯುರೋಪ್ ನೀಡಿದೆ. ಪುಟಿನ್ ಶಾಂತಿಯನ್ನ ಮುರಿದಿದ್ದಾರೆ ಅಂತ ಮ್ಯಾಕ್ರನ್ ಹೇಳಿದ್ರು. ಭಾರತದಂತಹ ದೇಶಗಳ ಆಮದು ತೆರಿಗೆ ನೀತಿ ಅಮೆರಿಕಕ್ಕೆ ಹಾನಿಕರ ಅಂತ ಪ್ರಧಾನಿ ಮೋದಿ ಅವರು ಎದುರಲ್ಲೇನೆ ಟ್ರಂಪ್ ಹೇಳಿದಾಗ ಮೋದಿ ಅವರು ಯಾಕೆ ಬಹಿರಂಗವಾಗಿ ಏನನ್ನೂ ಹೇಳಿಲ್ಲ ಮತ್ತೆ ಭಾರತವನ್ನ ಯಾಕೆ ಅವ್ರು ಸಮರ್ಥಿಸಿಕೊಳ್ಳಿಲ್ಲ ಅನ್ನುವಂಥ ಪ್ರಶ್ನೆಗಳು ಈಗ ಹೇಳ್ತಾ ಇವೆ. ಪ್ರಧಾನಿ ಮೋದಿ ಅವ್ರ ಮುಂದೆ ಟ್ರಂಪ್ ಏನ್ ಹೇಳಿದ್ರು? ಅಮೆರಿಕ ತನ್ನ ಮೂರ್ಖತನದಿಂದಾಗಿ ಕೆಲ ದೇಶಗಳಿಗೆ ಅದರ ಲಾಭ ಪಡೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅಂತ ಹೇಳಿದ್ರು. ಹಾಗನ್ಸ್ಕೊಂಡಾಗ್ಲೂ ಕೂಡ ಪ್ರಧಾನಿ ಮೋದಿ ಅವರು ಏನನ್ನೂ ಮಾತಾಡಲಿಲ್ಲ. Reciprocal tariffs so that somebody charges us, we charge them the same amount, which has never been done in our country before. We've always been taken advantage of by other countries, and we allow that to happen foolishly, but we're not going to allow that any longer. So ಆದ್ರೆ ಮ್ಯಾಕ್ರನ್ ಆ ರೀತಿ ಮಾಡಲಿಲ್ಲ. ಬ್ರಿಕ್ಸ್ ಸತ್ತಿದೆ ಅಂತ ಟ್ರಂಪ್ ಹೇಳಿದ್ರು. ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ ಮತ್ತೆ ದಕ್ಷಿಣ ಆಫ್ರಿಕಾ ಅದರ ಸದಸ್ಯ ರಾಷ್ಟ್ರಗಳು. ಭಾರತ ತನ್ನ ಅಭಿಪ್ರಾಯದ ಬಗ್ಗೆ ಏನಂದ್ರೆ ಏನನ್ನೂ ಹೇಳಲಿಲ್ಲ. ಅಂದ್ರೆ ಬ್ರಿಕ್ಸ್ ಸತ್ತಿದೆ ಅಂತ ಟ್ರಂಪ್ ಅವರೊಂದಿಗೆ ಮೋದಿ ಕೂಡ ಒಪ್ತಾರ? ಇದಕ್ಕೆ ಕಾಂಗ್ರೆಸ್ ವಿರೋಧ ವ್ಯಕ್ತಪಡಿಸಿದೆ. ಮೋದಿ ಅವರ ಮುಂದೆ ಟ್ರಂಪ್ ಭಾರತದ ಮೇಲೆ ತಾರತಮ್ಯದ ಆರೋಪ ಮಾಡಿದ್ರು ಮತ್ತು ಮೋದಿ ಅವರು ಮೌನವಾಗಿದ್ರು. ಅದನ್ನ ತೋರಿಸುವಂತಹ ವಿಡಿಯೋದ ಬಗ್ಗೆಯೂ ಕೂಡ ಪ್ರಶ್ನೆಗಳು ಎದ್ವು. ಅಷ್ಟೇ ಅಲ್ಲ, ಮೋದಿ ಅಮೆರಿಕ ಭೇಟಿಗೂ ಮೊದಲು ಭಾರತ ಬಜೆಟ್ ನಲ್ಲಿ ಅಮೆರಿಕದ ಮೋಟಾರ್ ಸೈಕಲ್ ಹಾರ್ಲೆ ಡೇವಿಡ್ಸನ್ ಆಮದು ಮೇಲೆ 20% ತೆರಿಗೆ ಕಡಿತ ಘೋಷಿಸಿತು. ಮಸ್ಕ್ ಅವರ ಟೆಸ್ಲಾ ಕಾರ್ಗಳ ಆಮದು ತೆರಿಗೆಯನ್ನ ಕೂಡ 85% ಕಡಿಮೆ ಮಾಡಲಾಗಿದೆ. ಆಗಲೂ ಟ್ರಂಪ್ ಭಾರತದಿಂದ ಆಮದು ಮಾಡಿಕೊಳ್ಳುವಂತಹ ವಸ್ತುಗಳ ಮೇಲೆ ತೆರಿಗೆ ವಿಧಿಸೋದ್ರ ಬಗ್ಗೆ ಹೇಳ್ತಾ ಇದ್ರು. ಎಲ್ಲವೂ ಟ್ರಂಪ್ ಅವರ ಬೆದರಿಕೆಯಂತೆ ನಡೀತಾ ಇದೆ ಅನ್ನೋದು ಗೋಚರಿಸೋ ಆಗಿತ್ತಿದು. ಪ್ರಧಾನಿ ಮೋದಿ ಅವರನ್ನ ಯಾರೂ ಕೇಳ್ತಾ ಇಲ್ಲ ಅನ್ನುವಂತೆ ಕಾಣಿಸ್ತಾ ಇತ್ತು. 2024 ಆಗಸ್ಟ್ ನಲ್ಲಿ ಮೋದಿ ಉಕ್ರೇನ್ಗೆ ಭೇಟಿ ನೀಡಿದ್ರು. ಇದಕ್ಕೆ 1 ತಿಂಗಳ ಮೊದಲು ಮೋದಿ ರಷ್ಯಾಕ್ಕೂ ಕೂಡ ಭೇಟಿ ನೀಡಿದ್ರು. ಮೋದಿ ಎರಡೂ ದೇಶಗಳ ನಡುವೆ ನಡೀತಾ ಇರುವಂತಹ ಯುದ್ಧ ಕೊನೆಗೊಳಿಸೋದಕ್ಕೆ ಮಾತುಕತೆ ನಡೆಸೋದ್ರ ಬಗ್ಗೆ ಹೇಳಲಾಗ್ತಾ ಇತ್ತು. ಭೇಟಿಗೂ ಮುನ್ನ ಮೋದಿ ತಮ್ಮ ಟ್ವೀಟ್ ನಲ್ಲಿ ಯುದ್ಧಕ್ಕೆ ಶಾಂತಿಯುತ ಪರಿಹಾರದ ಕುರಿತು ಅಭಿಪ್ರಾಯವನ್ನು ಹಂಚಿಕೊಳ್ಳೋದಾಗ ಹೇಳಿದ್ರು. ಆದ್ರೆ ಅವ್ರ ಭೇಟಿಯ ಮಧ್ಯದಲ್ಲಿನೇ ರಷ್ಯಾ ಉಕ್ರೇನ್ ನಲ್ಲಿರುವ ಮಕ್ಕಳ ಆಸ್ಪತ್ರೆ ಮೇಲೆ ದಾಳಿ ಮಾಡಿತು. ಮೋದಿ ಅವರ ವಿಮಾನ ಉಕ್ರೇನ್ ನಿಂದ ಹೊರಟ ತಕ್ಷಣ ನಾವು ರಷ್ಯಾದ ತೈಲವನ್ನ ಖರೀದಿಸೋದ್ರ ಬಗ್ಗೆ ಮೋದಿ ಅವರೊಂದಿಗೆ ಮಾತನಾಡಿದ್ದೀವಿ ಅಂತ ಅಧ್ಯಕ್ಷ ಝೆಲೆನ್ಸ್ಕಿ ಹೇಳಿಕೆ ಬಂತು. ರಷ್ಯಾ ವಿರುದ್ಧ ನಿರ್ಬಂಧಗಳಿದ್ರೂ ಕೂಡ ಭಾರತ ರಷ್ಯಾದಿಂದ ತೈಲವನ್ನ ಯಾಕೆ ಖರೀದಿ ಮಾಡ್ತಿದೆ? ಪತ್ರಿಕಾಗೋಷ್ಠಿಯಲ್ಲಿ ಭಾರತ ರಷ್ಯಾದಿಂದ ತೈಲವನ್ನ ಖರೀದಿ ಮಾಡಬಾರದು ಅಂತ ಝೆಲೆನ್ಸ್ಕಿ ಹೇಳಿದ್ರು. ರಷ್ಯಾ ಇಂಧನ ಮತ್ತೆ ರಫ್ತಿನ ಮೇಲೆ ಅವಲಂಬಿತವಾಗಿದೆ.
ಭಾರತ ತೈಲವನ್ನ ಖರೀದಿ ಮಾಡದಿದ್ರೆ ರಷ್ಯಾ ನಷ್ಟ ಅನುಭವಿಸುತ್ತೆ ಮತ್ತೆ ಅದರಿಂದ ಇಡೀ ಜಗತ್ತಿಗೆ ಒಳ್ಳೆಯದು ಅಂತ ಹೇಳಿದ್ರು. ಮೋದಿ ಎಲ್ಲಾ ಭೇಟಿಗಳ ಬಗ್ಗೆ ಮಾಧ್ಯಮಗಳಲ್ಲಿ ಬಹಳ ಉತ್ಪ್ರೇಕ್ಷಿತ ವರದಿಗಳು ಬಂದವು. ರಷ್ಯಾ ಉಕ್ರೇನ್ ಯುದ್ಧವನ್ನ ಮೋದಿ ನಿಲ್ಲಿಸಿದ್ರು ಅಂತ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಬಿಜೆಪಿ ಪ್ರಚಾರ ಮಾಡಿತು. ಆದ್ರೆ ಈಗ ಅಮೆರಿಕ ರಷ್ಯಾ ಮತ್ತೆ ಉಕ್ರೇನ್ ನಡುವಿನ ಯುದ್ಧವನ್ನ ನಿಲ್ಲಿಸೋದಕ್ಕೆ ಹೊರಟಿರುವಾಗ ಮೋದಿ ಅವರ ಹೆಸರೇ ಇಲ್ಲ. ಅವ್ರು ಏನ್ ಮಾಡಿದ್ರು ಅನ್ನೋದು ಕೂಡ ಇಲ್ಲಿ ಕಾಣಿಸ್ತಾ ಇಲ್ಲ. ಅವ್ರ ಯಾವುದೇ ಅಭಿಪ್ರಾಯ ಕೂಡ ಕೇಳಿ ಬರ್ತಾ ಇಲ್ಲ. ರಷ್ಯಾ ಮತ್ತೆ ಉಕ್ರೇನ್ ನಡುವಿನ ಮಧ್ಯಸ್ಥಿಕೆ ಕುರಿತು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಬಹಳ ಸಲ ಮಾತಾಡಿದ್ದಾರೆ. ಅವ್ರ ಹೇಳಿಕೆಗಳು ನಿಜಾನಾ ಅಥವಾ ಆ ಹೇಳಿಕೆಗಳ ಆಧಾರದ ಮೇಲೆ ಮೋದಿ ಅವರ ಜಾಗತಿಕ ಇಮೇಜ್ ಸೃಷ್ಟಿಯಾಗಿದೆಯಾ? ಹಾಗಾದ್ರೆ ಈಗ ರಷ್ಯಾ ಮತ್ತೆ ಉಕ್ರೇನ್ ನಡುವೆ ನಡೀತಾ ಇರುವಂತಹ ಯಾವುದೇ ಘಟನೆಗಳಲ್ಲಿ ಅವರ ಅಥವಾ ಭಾರತದ ಪಾತ್ರ ಯಾಕೆ ಗೋಚರಿಸ್ತಾ ಇಲ್ಲ? ರಷ್ಯಾ ಮತ್ತೆ ಉಕ್ರೇನ್ ನಡುವಿನ ಯುದ್ಧ ಪ್ರಾರಂಭವಾದ 3 ವರ್ಷಗಳ ನಂತರ ಮೊದಲ ಬಾರಿಗೆ ಅಮೆರಿಕ ಮತ್ತೆ ರಷ್ಯಾದ ಅಧಿಕಾರಿಗಳು ವಿವರವಾದ ಚರ್ಚೆಗಳನ್ನ ನಡೆಸಿದ್ರು. 4 ಗಂಟೆಗಳ ಕಾಲ ನಡೆದಂತ ಈ ಸಭೆಯಲ್ಲಿ ಉಕ್ರೇನ್ ಇರಲಿಲ್ಲ ಮತ್ತೆ ಟ್ರಂಪ್ ಉಕ್ರೇನ್ ಅನ್ನ ದೂಷಿಸ್ತಾ ಇದ್ರು. ಈ ಯುದ್ಧ ಮುಂದುವರೆಯದಂತೆ ಉಕ್ರೇನ್ ರಷ್ಯಾದೊಂದಿಗೆ ಒಪ್ಪಂದ ಮಾಡ್ಕೊಳ್ಬೇಕು ಅಂತ ಅವ್ರು ಹೇಳಿದ್ರು. ಆದ್ರೆ ಕೆಲ ಸಮಯದ ಹಿಂದೆ ರಷ್ಯಾ ಮತ್ತೆ ಉಕ್ರೇನ್ ನಡುವೆ ಭಾರತ ಶಾಂತಿ ಮೂಡಿಸೋದಕ್ಕೆ ಯತ್ನಿಸ್ತಾ ಇದೆ ಅಂತ ಬಿಜೆಪಿ ಮತ್ತೆ ಸರ್ಕಾರ ಬಡಾಯಿ ಕೊಚ್ಕೊಳ್ತಾ ಇತ್ತು. ಮೋದಿ ಜಾಗತಿಕ ನಾಯಕ ಅಂತೆಲ್ಲ ಬೊಬ್ಬೆ ಹೊಡೆಯಲಾಗ್ತಾ ಇತ್ತು. ವಾಷಿಂಗ್ಟನ್ ನಲ್ಲಿ ಟ್ರಂಪ್ ಅವರೊಂದಿಗೆ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮೋದಿ ಭಾರತ ಎರಡೂ ದೇಶಗಳೊಂದಿಗೆ ಸಂಪರ್ಕದಲ್ಲಿದೆ ಅಂತ ಹೇಳಿದ್ರು. ಶಾಂತಿ ಪ್ರಯತ್ನಗಳ ನಿಟ್ಟಿನಲ್ಲಿ ಅಧ್ಯಕ್ಷ ಟ್ರಂಪ್ ಅಧ್ಯಕ್ಷ ಪುಟಿನ್ ಅವರೊಂದಿಗೆ ಮಾತಾಡಿದ್ದಾರೆ ಅಂತ ನನಗೆ ಸಂತೋಷವಾಗಿದೆ ಅಂತ ಹೇಳಿದ್ರು. ಭಾರತ ತಟಸ್ಥವಾಗಿದೆ ಅಂತ ಜಗತ್ತು ಭಾವಿಸ್ತಿದೆ. ಭಾರತ ತಟಸ್ಥವಲ್ಲ, ಭಾರತಕ್ಕೆ ತನ್ನದೇ ಆದಂತಹ ಪಕ್ಷ ಇದೆ ಮತ್ತೆ ಭಾರತದ ಪಕ್ಷ ಶಾಂತಿ. ಮೊದಲ ದಿನದಿಂದಲೂ ನಾನು ಅಧ್ಯಕ್ಷ ಪುಟಿನ್ ಅವರ ಉಪಸ್ಥಿತಿಯಲ್ಲಿ ಮಾಧ್ಯಮಗಳ ಮುಂದೆ ಹೇಳಿದ್ದೆ, ಇದು ಯುದ್ಧದ ಸಮಯ ಅಲ್ಲ ಮತ್ತೆ ನನ್ನ ಅಭಿಪ್ರಾಯ ಏನು ಅಂತಂದ್ರೆ ಭಾರತ ತಟಸ್ಥವಾಗಿದೆ. ಸಮಸ್ಯೆಗಳಿಗೆ ಪರಿಹಾರ ಯುದ್ಧ ಭೂಮಿಯಲ್ಲಿ ಇಲ್ಲ, ಅದನ್ನ ಮಾತುಕತೆಯ ಮೂಲಕ ಮಾತ್ರ ಕಂಡುಕೊಳ್ಬೇಕು ಅಂತ ಹೇಳಿದ್ರು. मुझे खुशी है कि राष्ट्रपति ट्रंप ने शांति के प्रयासों का इनिशिएटिव लेते हुए कल राष्ट्रपति पुतिन से बात की है. दुनिया का एक सोच रही है कि भारत न्यूट्रल है. भारत न्यूट्रल नहीं है. भारत का अपना पक्ष है और भारत का पक्ष है शांति. हम पहले दिन से ही, और मैंने राष्ट्रपति पुतिन को उनकी मौजूदगी में मीडिया के सामने कहा था कि ये समय युद्ध का नहीं है. और मेरा एक कन्विक्शन है कि समस्याओं का समाधान युद्ध के मैदानों में नहीं निकलता है, वो टेबल पर चर्चा करके ही निकलता है. ಮೋದಿ ಅವರ ಈ ಹೇಳಿಕೆ ಬಹಳ ಆಕರ್ಷಕವಾಗಿ ಕಾಣಿಸುತ್ತೆ. ಆದ್ರೆ ಅದನ್ನ ರಾಜತಾಂತ್ರಿಕವಾಗಿ ನೋಡಿದ್ರೆ ಅರ್ಥ ಏನಂತ ತಿಳಿಯುತ್ತೆ. ಭಾರತ ತಟಸ್ಥ ಅಲ್ಲ, ಭಾರತ ಶಾಂತಿಯ ಪರವಾಗಿದೆ ಅನ್ನುವಂಥ ಅವ್ರ ಹೇಳಿಕೆ ಮತ್ತೊಮ್ಮೆ ಕೇವಲ ಪದಗಳ ಆಟ ಆಗಿದೆ ಅಷ್ಟೇ. ನೇತನ್ಯಾಹು ಕೂಡ ತನ್ನನ್ನು ತಾನು ಶಾಂತಿಯ ಪರ ಅಂತಾನೆ ಹೇಳ್ಕೊಳ್ತಾರೆ. ಗಾಜಾ ಮೇಲೆ ಬಾಂಬ್ಗಳನ್ನು ಹಾಕಿದ ಬಳಿಕನೂ ತಾನು ಶಾಂತಿಗಾಗಿ ಅದನ್ನ ಮಾಡ್ತಾ ಇದ್ದೀನಿ ಅಂತ ನೇತನ್ಯಾಹು ಹೇಳೋದು ಹಾಸ್ಯಾಸ್ಪದವಾಗಿತ್ತು. ಚೀನಾದಿಂದ ಯುರೋಪ್ ಮತ್ತೆ ಅಮೆರಿಕಾದವರೆಗೆ ಎಲ್ಲರೂ ಶಾಂತಿಯ ಪರವಾಗಿನೇ ಇರುವಂತೆ ತೋರುತ್ತೆ. ಟ್ರಂಪ್ ಅಥವಾ ನೇಟೋದ ಅಧಿಕೃತ ಹೇಳಿಕೆಗಳನ್ನು ನೋಡಿದ್ರೆ ಶಾಂತಿಯ ಪರವಾಗಿ ನಿಂತಿದ್ರು ಎಲ್ಲಾ ದೇಶಗಳು ತಮ್ಮದೇ ಆದಂತಹ ವಿಭಿನ್ನ ಅಭಿಪ್ರಾಯಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸುತ್ತವೆ. ಟ್ರಂಪ್ ಮತ್ತೆ ಪುಟಿನ್ ಅವರಂತಹ ನಾಯಕರು ತಮ್ಮ ಹೇಳಿಕೆಗಳನ್ನ ಬಹಿರಂಗವಾಗಿ ಪ್ರಪಂಚದ ಮುಂದಿಡ್ತಾರೆ. ಇದೆಲ್ಲದರ ನಡುವೆ ಶಾಂತಿಯ ಬಗ್ಗೆ ಪ್ರಧಾನಿ ಮೋದಿ ಅವರ ಹೇಳಿಕೆ ಭಿನ್ನ ಅಂತ ಏನಾದ್ರೂ ಅನ್ಸುತ್ತಾ? ಈ ವಿಷಯದ ಬಗ್ಗೆ ಭಾರತಕ್ಕೆ ತನ್ನದೇ ಆದಂತಹ ವಿಭಿನ್ನ ತಿಳುವಳಿಕೆ ಇದೆಯಾ? ರಷ್ಯಾ ಮತ್ತೆ ಅಮೆರಿಕ ನಡುವೆ ಏನ್ ನಡೀತಾ ಇದೆ, ಅಮೆರಿಕ ಮತ್ತೆ ಉಕ್ರೇನ್ ನಡುವೆ ಏನ್ ನಡೀತಾ ಇದೆ, ಮತ್ತೆ ಅದರಲ್ಲಿ ಭಾರತದ ಯಾವುದೇ ಪಾತ್ರ ಇದೆಯಾ? ಟ್ರಂಪ್ ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಅವರನ್ನ ಕಾಮಿಡಿಯನ್ ಅಂತ ಕರೆದಿದ್ರು, ಬಹಿರಂಗವಾಗಿನೇ ಅಪಹಾಸ್ಯ ಮಾಡಿದ್ರು ಮತ್ತೆ ಅವರನ್ನ ಸರ್ವಾಧಿಕಾರಿ ಅಂತ ಕರೆದ್ರು. ಉಕ್ರೇನ್ ಒಪ್ಪಂದ ಮಾಡ್ಕೊಳ್ಳಿಲ್ಲ ಅಂತ ಆರೋಪ ಮಾಡಿದ್ರು. ರಿಯಾದ್ ಸಭೆಯಲ್ಲಿ ಉಕ್ರೇನ್ ಅನ್ನ ಸೇರಿಸಲಿಲ್ಲ ಮತ್ತೆ ವಿಶ್ವ ಶಾಂತಿಯಲ್ಲಿ ಅದರ ಪ್ರಸ್ತಾಪದ ವಿರುದ್ಧ ಮತ ಚಲಾಯಿಸಿದ್ರು. ಈಗ ಅದೇ ಜೆಲೆನ್ಸ್ಕಿ ವಾಷಿಂಗ್ಟನ್ಗೆ ಹೋಗ್ತಾ ಇದ್ದಾರೆ ಮತ್ತೆ ಟ್ರಂಪ್ ಅವರೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಲಿದ್ದಾರೆ. ಆ ಮೂಲಕ ಅಮೆರಿಕ ಉಕ್ರೇನ್ನ ಗಣಿಗಳಿಂದ ಬರುವಂತಹ ಆದಾಯವನ್ನ ನಿಯಂತ್ರಿಸುತ್ತೆ. ಅಮೆರಿಕ ನೀಡಿರುವಂತಹ ಹಣವನ್ನ ಈಗ ಈ ರೀತಿಯಲ್ಲಿ ಮರಳಿ ಪಡೆಯಲಾಗುತ್ತೆ. ಭಾರತದ ಜಾಗತಿಕ ನಾಯಕ ಪ್ರಧಾನಿ ಮೋದಿ ಅವರು ಇದ್ರ ಬಗ್ಗೆ ಏನಾದ್ರೂ ಹೇಳ್ತಾರಾ? ಟ್ರಂಪ್ ಮಾಡ್ತಾ ಇರೋದು ಭಾರತ ಬಯಸಿದ ರೀತಿಯಂತೆಯೇ ಇದೆ ಅಂತ ಏನಾದ್ರೂ ಅವ್ರು ಹೇಳ್ತಾರಾ? ಅಮೆರಿಕ ಉಕ್ರೇನ್ ನೊಂದಿಗೆ ನಿಂತು ಅದಕ್ಕೆ ಶಸ್ತ್ರಾಸ್ತ್ರಗಳನ್ನ ನೀಡ್ತಾ ಇದ್ದಂತ, ಹಣ ನೀಡ್ತಾ ಇದ್ದಂತ ಒಂದು ಕಾಲ ಇತ್ತು. ಇವತ್ತು ಅದೇ ಅಮೆರಿಕ ಉಕ್ರೇನ್ನ ಗಣಿಗಳನ್ನ ಹಣದಾಯಿಯಂತೆ ನುಂಗಲಿದೆ ಮತ್ತೆ ಈಗ ಅದು ವಿಶ್ವಸಂಸ್ಥೆಯಲ್ಲಿ ರಷ್ಯಾದೊಂದಿಗೆ ಮತ ಚಲಾಯಿಸ್ತಾ ಇದೆ. ಇಷ್ಟಾದ್ರೂ ಭಾರತದ ನಾಯಕತ್ವ ಏನನ್ನೂ ಹೇಳ್ತಾ ಇಲ್ಲ.
ಮೋದಿ ಉಕ್ರೇನ್ ಜೊತೆಗೆ ಏನ್ ಮಾತನಾಡಿದ್ರು, ರಷ್ಯಾ ಜೊತೆ ಏನ್ ಮಾತಾಡಿದ್ರು ಗೊತ್ತಿಲ್ಲ. ಆದ್ರೆ ಇದಕ್ಕೂ ಮುಂಚೆನೆ ಇಲ್ಲಿನ ಮಡಿಲ ಮೀಡಿಯಾಗಳು ಮಾತ್ರ ಅವರನ್ನ ಜಾಗತಿಕ ನಾಯಕ ಅಂತ ಕರೀತಾ ಇದ್ವು. ಅವು ಹೇಳಿದ ಹಾಗೆ ವಿಶ್ವದ ದೊಡ್ಡ ಬಿಕ್ಕಟ್ಟುಗಳ ಹೊತ್ನಲ್ಲಿ ಮೋದಿ ಅವ್ರ ಪಾತ್ರ ಇದ್ರೆ ಇವತ್ತು ಆ ಪಾತ್ರ ಯಾಕೆ ಗೋಚರಿಸ್ತಾ ಇಲ್ಲ? ಮೋದಿ ಉಕ್ರೇನ್ಗೆ ಭೇಟಿ ನೀಡಿದಾಗ ಜೆಲೆನ್ಸ್ಕಿ ವಕ್ತಾರರು ರಷ್ಯಾ ಮತ್ತೆ ಉಕ್ರೇನ್ ನಡುವಿನ ಯುದ್ಧದಲ್ಲಿ ಮಧ್ಯಸ್ಥಿಕೆ ವಹಿಸುವಲ್ಲಿ ಭಾರತಕ್ಕೆ ಯಾವುದೇ ಪಾತ್ರ ಇಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಮೋದಿ ವಿದೇಶ ಪ್ರವಾಸಗಳಲ್ಲಿ ಸಾಕಷ್ಟು ಸಮಯ ಕಳೆದಿದ್ದಾರೆ. ಈ ಭೇಟಿಗಳನ್ನು ತಮ್ಮ ಸರ್ಕಾರದ ಯಶಸ್ಸು ಅಂತ ಬಿಂಬಿಸೋದು ಕೂಡ ನಡೆದೇ ಇದೆ. ಆದಿತ್ಯ ಸಿನ್ಹಾ ಅವರು ಫ್ರಂಟ್ ಲೈನ್ ನಲ್ಲಿ ವಿಶ್ವಗುರುವಿಗೆ ಅವಕಾಶ ಇಲ್ಲ ಅಂತ ಬರೆದಿದ್ದಾರೆ. ಟ್ರಂಪ್ ತಮ್ಮ ಶಕ್ತಿಯನ್ನು ಪ್ರದರ್ಶಿಸಿದ್ದಾರೆ. ಅವರು ಯುರೋಪಿಯನ್ ಹೆಚ್ಚುಗಾರಿಕೆಯನ್ನು ಹಾಳು ಮಾಡಿದ್ದಲ್ಲದೆ ಅಂತಾರಾಷ್ಟ್ರೀಯ ರಾಜಕೀಯದ ಸಂದರ್ಭದಲ್ಲಿ ಮೋದಿಯನ್ನ ಅಪ್ರಸ್ತುತಗೊಳಿಸಿದ್ದಾರೆ. ಮೋದಿ ತಮ್ಮನ್ನ ಒಬ್ಬ ರಾಜನೀತಿಜ್ಞ ಅಂತ ಬಿಂಬಿಸಿಕೊಳ್ಳೋದಿಕ್ ಬಯಸ್ತಾರೆ. ಆದ್ರೆ ಅವರ ರಾಜನೀತಿ ರಷ್ಯಾ ಮತ್ತೆ ಉಕ್ರೇನ್ ನಡುವೆ ಕಾಣಿಸೋದಿಲ್ಲ. ಭಾರತಕ್ಕಾಗಿ ಟ್ರಂಪ್ ಅವರೊಂದಿಗೆ ಮೋದಿ ಯಾವ ಮಾತುಕತೆಯನ್ನ ನಡೆಸಿದ್ರು? ಇಸ್ರೇಲ್ ಪ್ರಧಾನಿ ನೇತನ್ಯಾಹು, ಜಪಾನ್ ಪ್ರಧಾನಿ ಶಿಬಾ, ಜೋರ್ಡಾನ್ ರಾಜ ಅಬ್ದುಲ್ಲಾ ಮತ್ತೆ ಈಗ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಅವರನ್ನ ಸ್ವಾಗತಿಸಿದಂತೆ ಮೋದಿಯನ್ನ ಸ್ವಾಗತಿಸಲಾಯ್ತಾ? ಅವರೆಲ್ಲರನ್ನ ಟ್ರಂಪ್ ತಮ್ಮ ಶ್ವೇತ ಭವನದ ಕೋಣೆಯಿಂದ ಹೊರಬಂದು ಸ್ವಾಗತಿಸೋದಕ್ಕೆ ಕಾರಿನ ಬಳಿಗೆ ಬಂದಿದ್ರು. ಟ್ರಂಪ್ ಮತ್ತೆ ನೇಟೋ ನಡುವಿನ ಭಿನ್ನಾಭಿಪ್ರಾಯಗಳ ಹೊರತಾಗಿನೂ ಮ್ಯಾಕ್ರನ್ ಅವರನ್ನ ಸ್ವಾಗತಿಸೋದಕ್ಕೆ ಟ್ರಂಪ್ ಕಾರಿನ ಬಳಿಗೆ ಬಂದ್ರು. ಹಾಗಾದ್ರೆ ಪ್ರಧಾನಿ ಮೋದಿ ಅವರನ್ನ ಸ್ವಾಗತಿಸೋದಕ್ಕೆ ಟ್ರಂಪ್ ಕಾರಿನ ಬಳಿಗೆ ಯಾಕೆ ಬರಲಿಲ್ಲ? ಮೋದಿ ಕಾರ್ನಿಂದ ಇಳಿಯುವಾಗ ಅಧ್ಯಕ್ಷ ಟ್ರಂಪ್ ಅವರನ್ನ ಸ್ವಾಗತಿಸೋದಕ್ಕೆ ಅಲ್ಲಿ ನಿಂತಿರಲಿಲ್ಲ. ಅವರ ಕಾರ್ಯದರ್ಶಿ ಮೋದಿಯನ್ನ ಸ್ವಾಗತಿಸಿದ್ರು. ಟ್ರಂಪ್ ತಮ್ಮ ಪ್ರಮಾಣ ವಚನ ಸಮಾರಂಭದಲ್ಲಿ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ಗೆ ವೈಯಕ್ತಿಕವಾಗಿ ಪತ್ರ ಕಳಿಸಿದ್ರು. ಆದ್ರೆ ಮೋದಿಜಿ ಅವರಿಗೆ ಅಧಿಕೃತ ಆಹ್ವಾನವನ್ನು ಕೂಡ ಕಳಿಸಲಾಗಿರಲಿಲ್ಲ. ಕಾಂಗ್ರೆಸ್ ವಕ್ತಾರ ಪವನ್ ಖೇರಾ ಮೋದಿ ಸರ್ಕಾರಕ್ಕೆ 5 ಪ್ರಶ್ನೆಗಳನ್ನ ಕೇಳಿ ಟ್ವೀಟ್ ಮಾಡಿದ್ದಾರೆ. ಮೊದಲನೇದಾಗಿ, ಸರ್ಕಾರ ರೈತರ ಹಿತಾಸಕ್ತಿಗಳನ್ನ ಹೇಗೆ ರಕ್ಷಿಸುತ್ತೆ? ಎರಡನೇದು, ಭಾರತೀಯ ರೈತರಿಗೆ ಮೂಲಭೂತ ನೆರವನ್ನ ನೀಡೋದಕ್ಕೆ ಸಾಧ್ಯವಾಗುವಂತೆ ಸರ್ಕಾರ ಈಗ ದೇಶೀಯ ನೀತಿಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಎಂಎಸ್ಪಿ ಗ್ಯಾರಂಟಿಗಳಿಗೆ ಸಂಬಂಧಪಟ್ಟ ಹಾಗೆ ಬದಲಾವಣೆಗಳನ್ನ ಮಾಡುತ್ತಾ? ಮೂರನೇ ಪ್ರಶ್ನೆ, ಭಾರತ ಅಗ್ಗದ ಅಮೆರಿಕನ್ ಕೃಷಿ ಆಮದುಗಳಿಗೆ ಡಂಪಿಂಗ್ ಮೈದಾನವಾಗುತ್ತಾ? ಮತ್ತೆ ಇದನ್ನ ತಡೆಯೋದಿಕ್ಕೆ ಸರ್ಕಾರ ಏನ್ ಮಾಡುತ್ತೆ? ನಾಲ್ಕನೇ ಪ್ರಶ್ನೆ, ಸರ್ಕಾರ ಎಂಎಸ್ಎಂಇ ವಲಯವನ್ನು ಹೇಗೆ ರಕ್ಷಣೆ ಮಾಡುತ್ತೆ? ರಫ್ತುಗಳು ದುಬಾರಿ ಆದ್ರೆ ಮತ್ತು ಆಮದುಗಳು ಅಗ್ಗವಾಗಿದ್ರೆ ಅದರ ಉತ್ಪಾದನೆಯ ಮೇಲೆ ಏನ್ ಪರಿಣಾಮ ಬೀರುತ್ತೆ? ಐದನೇ ಪ್ರಶ್ನೆ, ಭಾರತದ ಒಟ್ಟು ಜಿಡಿಪಿ ಮೇಲೆ ಪರಸ್ಪರ ಸುಂಕಗಳ ಪರಿಣಾಮ ಏನು? ರೇಟಿಂಗ್ ಏಜೆನ್ಸಿ ಗೋಲ್ಡ್ಮನ್ ಸ್ಯಾಚಸ್ ಹೇಳೋ ಹಾಗೆ ಅಮೆರಿಕ ಭಾರತದ ಮೇಲೆ ಪ್ರತಿಕಾರದ ತೆರಿಗೆಗಳನ್ನು ವಿಧಿಸಿದ್ರೆ ಭಾರತದ ಜಿಡಿಪಿ ಮೇಲೆ 0.1ರಿಂದ 0.6 ಪರಿಣಾಮ ಬೀರಬಹುದು. ಆಗ ಭಾರತದ ಜಿಡಿಪಿ ಮತ್ತಷ್ಟು ಕುಸಿಯುತ್ತೆ. ಪ್ರಸ್ತುತ 2025-26ರ ಜಿಡಿಪಿ ಅಂದಾಜು 6.4 ಆಗಿದೆ. ಇದು ಮತ್ತಷ್ಟು ಕುಸಿಯುವಂತಹ ಸಾಧ್ಯತೆ ಇದೆ. ಇದು ಸಂಭವಿಸಿದಲ್ಲಿ ಭಾರತದಲ್ಲಿನ ಉದ್ಯೋಗಗಳ ಮೇಲೆ ಪರಿಣಾಮ ಬೀರುತ್ತೆ ಮತ್ತು ಶೇರ್ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದವರ ಹಣ ಕೂಡ ಅನಿಶ್ಚಿತತೆ ಸ್ಥಿತಿಯಲ್ಲಿ ಸಿಲುಕೊಳ್ಳುತ್ತೆ. ಈ ನಡುವೆ ಅಮೆರಿಕ F-35 ವಿಮಾನವನ್ನು ಭಾರತಕ್ಕೆ ಮಾರಾಟ ಮಾಡೋದಕ್ಕೆ ಬಯಸ್ತಾ ಇದೆ. ಎಲಾನ್ ಮಸ್ಕ್ ಈ ವಿಮಾನವನ್ನ ಜಂಕ್ ಅಂತ ಅಪಹಾಸ್ಯ ಮಾಡಿದ್ದಾರೆ. ಇನ್ನೊಂದ್ ಕಡೆಗೆ ಪಾಕಿಸ್ತಾನದ ವಿಮಾನದ ನಿರ್ವಹಣೆಗಾಗಿ ಟ್ರಂಪ್ $400 ಮಿಲಿಯನ್ ಖರ್ಚು ಮಾಡಲಿದ್ದಾರೆ ಅನ್ನುವಂಥ ಸುದ್ದಿ ಕೂಡ ಬರ್ತಾ ಇದೆ. ಇದು ಭಾರತದ ಹಿತಾಸಕ್ತಿಗಳಿಗೆ ಹಾನಿ ಆಗಬಹುದಾ ಅನ್ನುವಂಥ ಪ್ರಶ್ನೆಯನ್ನ ಕಾಂಗ್ರೆಸ್ ಎತ್ತಿದೆ. ಟ್ರಂಪ್ ಅವರನ್ನ ಸ್ನೇಹಿತ ಅಂತ ಕರೆಯೋದು ಒಂದು ವಿಷಯ, ಆದ್ರೆ ಯಾವುದೇ ನಿರ್ಧಾರದಲ್ಲಿ ಸ್ನೇಹ ಗೋಚರಿಸ್ತಾ ಇಲ್ಲ ಇಲ್ಲಿ. ಮೋದಿ ಅವರ ಭೋಪಾಲ್ ಮತ್ತೆ ಗುವಾಹಟಿಯ ಹೂಡಿಕೆದಾರರ ಶೃಂಗಸಭೆಯಲ್ಲಿ 2 ಭಾಷಣಗಳನ್ನ ಮಾಡಿದ್ದಾರೆ. ಈ ಎರಡೂ ಕಡೆ ಅವರು ಟ್ರಂಪ್ ಅವರ ತೆರಿಗೆ ನೀತಿ ಮತ್ತೆ ವ್ಯಾಪಾರ ಒಪ್ಪಂದದ ಬಗ್ಗೆ ಯಾವುದೇ ಉಲ್ಲೇಖ ಮಾಡಿಲ್ಲ. ಹಾಗಾದ್ರೆ ಭಾರತದ ಜಾಗತಿಕ ನಾಯಕರು ಎಲ್ಲಿದ್ದಾರೆ? ಇದೆ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ.